ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಟಿ ಕೃಷಿ ತಾಪಂಡ ಅವರ ಅಪಾರ್ಟ್ಮೆಂಟಿನ ಬೆಡ್ರೂಮ್ನಲ್ಲಿ ಅವರ ಗೆಳೆಯ ಉದ್ಯಮಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ. ಈ ವೈಶಾಖ್ ಪತ್ನಿಯೊಂದಿಗಿನ ವೈಮನಸ್ಸಿನಿಂದಾಗಿ ಆಗಾಗ ನಟಿ ಕೃಷಿಯವರ ಮನೆಗೆ ಬರ್ತಾ ಇದ್ರಂತೆ. ನಿನ್ನೆ ಕೂಡ ಇದೇ ಕಾರಣಕ್ಕೆ ಕೃಷಿ ತಾಪಂಡ ಅವರ ಮನೆಗೆ ಬಂದಿದ್ದಂತ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಆತ್ಮಹತ್ಯೆಗೂ ಮುನ್ನ ನಟಿಗೆ ನಾನು ಸತ್ತು ಹೋಗ್ತೀನಿ ಅನ್ನೋದಾಗಿ ಮೆಸೇಜ್ ಕೂಡ ಮಾಡಿದ್ರಂತೆ. ಏನು ಕೃಷಿ ಜೊತೆಯಲ್ಲಿ ವೈಶಾಖ್ ಅಕ್ರಮ ಸಂಬಂಧ ಹೊಂದಿದ್ರು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸಾವಿನ ಬಗ್ಗೆ ವೈಶಾಖ್ ಅವರ ಸ್ನೇಹಿತರೊಬ್ರು ಮಾತನಾಡಿದ್ದಾರೆ, ನೋಡ್ಬರೋಣ. ವೈಶಾಖಿಂದ ಅವರು 8 ಇಯರ್ಸ್ ಸಂಪರ್ಕದಲ್ಲಿಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನೂ ಇಲ್ಲ. ಇಲ್ಲ, ನಂಗೆ ಈಗ ಮಾತಾಡೋಕ್ಕೆ ಸಿಕ್ಕಿಲ್ಲ. FIR ಆಗಿದೆ ಅಂತ ಹೇಳಿದ್ರು, ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ರ ಮೇಲೆ ಸಿಕ್ಕಿಲ್ಲ. ಈ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ವೈಶಾಖ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿನೇ ಗುರುತಿಸ್ಕೊಂಡಿದ್ರೆ, ಏನೋ ಸಿಕ್ಕಾಪಟ್ಟೆ ಸಾಲ ಅನ್ನೋದಿರಲಿಲ್ಲ. ಬಟ್ ಈಗ ಅನುಮಾನಗಳು ಹೆಂಗಿದೆ ಅಂತಂದ್ರೆ ಸರ್, ಸ್ನೇಹನ, ಪ್ರೀತಿನ ಅಥವಾ ಇನ್ನೇನಾದ್ರೂ ಕಾರಣನ ಅನ್ನೋ ಲೆಕ್ಕದಲ್ಲಿ ಇದೆ. ಸ್ನೇಹ, ಪ್ರೀತಿ, ಕಾಮ, ಮತ್ತೊಂದು ಮಗದೊಂದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಈ ಆತ್ಮಹತ್ಯೆ ಹಿಂದಕ್ಕೆ ಏನಾಗಿರುತ್ತೆ ಅಂತಂದರೆ ಇವರ ಒಂದು ಮನಸ್ಥಿತಿಗಳ ಕಾರಣ ಆಗಿರುತ್ತೆ. ಹೆಂಡತಿ ಮಕ್ಕಳನ್ನು ಬಿಟ್ಬಿಟ್ಟು ವಾರಗಟ್ಟಲೆ ಇವ್ರ ಮನೆಯಲ್ಲಿ ತಂಗುತ್ತಾ ಇದ್ದಂತಂದರೆ ಆತನ ಮನಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಗಳೆಲ್ಲವೂ ಉದಾಹರಣೆಗಳಾಗ್ತಾ ಹೋಗ್ತವೆ, ಹೇಳ್ತಾ ಹೋಗ್ತವೆ, ಅವೇ ಎಲ್ಲ ಹೇಳ್ತಾ ಹೋಗ್ತವೆ. ಮದುವೆ ಆಗಿರುವಂಥ ಗೃಹಸ್ಥ ಇನ್ನೊಬ್ಬಾಕೆ ಮನೇಲಿ ಬಂದು ಇರ್ತಾನೆ ಅಂತಂದರೆ, ಈಗಾಗಲೇ ಒಂದು ಸರಿ ಜೈಲುವಾಸ ಕೂಡ ಅನುಭವಿಸಿದ್ದ ಇದೇ ನಟಿಯ ಪರವಾಗಿ ನಿಂತುಕೊಂಡು ಕಳೆದ ಒಂದು 2-3 ತಿಂಗಳ ಹಿಂದೆ ಅಂತ ಅನ್ಸುತ್ತೆ. ಏನು ರೆಡ್ಡಿಯ ಯಾರು RV ಗ್ರೂಪಾ? ಹೌದು, ಅರವಿಂದ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧ. ಅರವಿಂದ್ ರೆಡ್ಡಿ ಏನು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಅಲ್ಲೆಲ್ಲೋ ಅಥವಾ ಅವರಿಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇತ್ತು, ಅಥವಾ ಏನೋ ಒಂದು ಯಾವುದೋ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಏನೋ ಇರ್ತಾರೆ ಅವರು. ಅಂಥ ಟೈಮಲ್ಲಿ ಇವರ ಮಧ್ಯೆ ಬಂದಿರ್ತಾರೆ ಅನ್ನುವಂಥದ್ದು ಏನೋ ಆಗತ್ತೆ. ಅದಾದ ನಂತರದಲ್ಲಿ ಈಕೆ ನಟಿ ಕೃಷಿ ಹೋಗಿ ಅಲ್ಲೆಲ್ಲೋ ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಮಾನಸಿಕವಾಗಿ ಹಿಂಸೆ, ದೈಹಿಕವಾಗಿ, ಲೈಂಗಿಕವಾಗಿ ಪೀಡನೆ ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ರೆಡ್ಡಿ ಸ್ವಲ್ಪ ಹಿಂದಕ್ಕೆ ಸರಿದು ನಿಂತ್ಕೊಂಡ್ಬಿಡ್ತಾರೆ. ರೆಡ್ಡಿನ ಅರೆಸ್ಟ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲೆಲ್ಲೋ ಏನೋ ಒಂದು ಆಗುತ್ತೆ, ವಿಚಾರಣೆಗೊಳಪಡುತ್ತಾರೆ. ಅದಾಗಿ ಸ್ವಲ್ಪ ದಿನಗಳಲ್ಲಿ ಅದೇ ರೆಡ್ಡಿಗೆ ಒಂದು ಬೆದರಿಕೆಯ ಪತ್ರ ಮನೆ ತಲುಪುತ್ತೆ. ಅನಾಮಧೇಯವಾಗಿ ಒಂದು ಪತ್ರ ಬಂದು ರೆಡ್ಡಿಯ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ. ಪತ್ರದ ನೋಡದ ರೆಡ್ಡಿ HSR ಲೇಔಟ್ಗೆ ಸಂಜಯ್ ನಗರ ಹತ್ರ ಏನೋ ಹೋಗ್ತಾರೆ ಅನ್ಸುತ್ತೆ. ಫಸ್ಟ್ ಮೊದಲಿಗೆ ಪೊಲೀಸ್ ಸ್ಟೇಷನ್ ಸಂಜಯ್ ನಗರದಲ್ಲಿ ಏನೋ ಕೊಡ್ತಾರೆ. ಅದಾದ ನಂತರದಲ್ಲಿ HAL ಪೊಲೀಸ್ ಠಾಣೆಗೆ ಅದನ್ನು ದೂರು ಕೊಡ್ತಾರೆ. HAL ಪೊಲೀಸ್ ಅವರು ಈ ಪತ್ರ ಎಲ್ಲಿಂದ ಬಂದಿದೆ ಅಂತ ನೋಡಿದಾಗ ಬನಶಂಕರಿ ಮೂಲದಲ್ಲಿರುತ್ತೆ. ಬನಶಂಕರಿ ಮೂಲವನ್ನು ಹುಡುಕಿದಾಗ ಇದೇ ಗ್ಯಾರೇಜು ಮತ್ತು ಆಟೋಮೊಬೈಲ್ ಶಾಪ್ ಇಟ್ಕೊಂಡಿರುವಂಥ ಈ ವೈಶಾಖ್ ತಗಲಾಕೋತಾನೆ. ವೈಶಾಖನ್ನು ಇದೇ ಕೃಷಿ ತಾಪಂಡ ಮನೆಯಲ್ಲೇ ಅರೆಸ್ಟ್ ಮಾಡಲಾಗುತ್ತೆ. ಹೌದು, ಯಾಕಂತಂದರೆ ಅವನು ಯಾವ ಮೊಬೈಲ್ ಬಳಸ್ತಾ ಇದ್ನೋ ಅದನ್ನು ಕೃಷಿ ಮನೆಯಲ್ಲೇ ಅಡಗಿಸಿಟ್ಟಿದ್ದ. ಹಂಗಾಗಿ ಅದು ಆಧರಿಸಿನೇ ಕೃಷಿ ತಾಪಂಡ ಮನೆಯಲ್ಲೇ ಅರೆಸ್ಟ್ ಆಗ್ತಾನೆ. ಹೆಚ್ಚು ಕಡಿಮೆ ಆ ದಿನಗಳಲ್ಲಿ ಇವರಿಬ್ಬರ ಸಂಸಾರದಲ್ಲಿ ಬಿರುಕು ಬಂದಿರುತ್ತೆ. ಈಗ ಯಾರೋ ಒಬ್ಬಾಕೆಯ ಮನೆಯಲ್ಲಿ ತನ್ನ ಪತಿ ಸಿಕ್ಕಾಕೊಂಡ್ರೆ ಈ ಮೇಘನ ಅನ್ನೋ ಆಕೆಗೆ ಏನ್ ಅನ್ಸುತ್ತೆ? ವೈಶಾಖ್ ಪತ್ನಿಗೆ ಒಂದಷ್ಟು ಅಲ್ಲಿ ಆಘಾತ ಆಗಿರುತ್ತೆ. ಈತನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಬಂದ್ರೂ ಕೂಡ ಅದಾದ ನಂತರದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ತುಂಬ ಮಟ್ಟಿಗಿನ ವಿರಸ ಆಗಿರುತ್ತೆ. ಅದನ್ನು ಆಕೆ ಕಂಪ್ಲೇಂಟಲ್ಲಿ ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ವೈಶಾಖು ಒಂಥರ ಐಷಾರಾಮಿ ಬದುಕನ್ನು ಇಷ್ಟಪಟ್ಟಿರುವಂಥ ವ್ಯಕ್ತಿ. ಈತನ ಐಷಾರಾಮಿತನವನ್ನು ನೋಡಿನೇ ಕೃಷಿ ತಾಪಂದ ಇವನು ಹಿಂದೆ ಬಿದ್ದಿದ್ಲು ಅನ್ನುವಂಥದ್ದು. ಅರವಿಂದ್ ರೆಡ್ಡಿಗೂ ಅದೇ ಇತ್ತು. ಇವರಿಗೂ ಅವರಿಗೂ ವ್ಯತ್ಯಾಸಗಳಿದ್ದು, ಸಿನಿಮಾ ನಟಿಯ ಹಿಂದೆ ಹೋದರೆ ಬದುಕನ್ನು ಹೆಂಗೆ ಹಾಳು ಮಾಡ್ಕೋಬೋದು ಅನ್ನೋದನ್ನು ಅರವಿಂದ್ ರೆಡ್ಡಿ ಮತ್ತು ವೈಶಾಖ್ ಇಬ್ಬರು ಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಮುಂದೆ ಈ ಬಣ್ಣದ ಲೋಕದವರ ಹಿಂದೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು, ಹೋಗಬಾರ್ದು, ನಿರ್ಧಾರಗಳನ್ನು ಮಾಡಬೇಕಾದ ಪರಿಸ್ಥಿತಿಗೆ ಈ ಒಂದು ಪ್ರಕರಣ ತಗೊಂಬಂದು ನಿಂತ್ಕೊಂಡ್ಬಿಟ್ಟಿದೆ. ಈ ನಟಿಯರ ಹಿಂದೆ ಬದುಕನ್ನು ಹಾಳು ಮಾಡಿಕೊಂಡಿರುವಂಥದ್ದು ಇವತ್ತಿನ ಪ್ರಕರಣ ಅಲ್ಲ. ಈ ಹಿಂದೆ ತುಂಬ ಪ್ರಕರಣಗಳು ಈ ರೀತಿ ಆಗಿದೆ. ಬದುಕು ಎಂತೆಂಥ ದುರಂತ ನಿರ್ದೇಶಕರನ್ನೆಲ್ಲ ಬಲಿ ತಗೊಂಡಿರೋದಿದೆ, ನಟರನ್ನು ಬಲಿ ತಗೊಂಡಿರೋದಿದೆ. ನೀವೊಬ್ಬ ಉದ್ಯಮಿ ಆಗಿಬಿಟ್ಟು ಎಲ್ಲೋ ಒಂದು ಕಡೆ ಇಂಥ ನಟಿಯರ ಹಿಂದೆ ಹೋದಾಗ ಯಾವುದೋ ಉದ್ದೇಶಕ್ಕೆ ಅದು ದುರುದ್ದೇಶನೇ ಆಗಿರುತ್ತೆ. ಮದುವೆಯಾಗಿ 14 ವರ್ಷದ ಮಗ ಇದ್ದ ವೈಶಾಖಗೆ. ಈಕೆಯ ಹಿಂದೆ ಬಂದು ವಾರಗಟ್ಲೆಯಿಂದ ಇವ್ರ ಮನೆಯಲ್ಲೇ ಇದ್ಕೊಂಡು ಕೆಲಸಕ್ಕೆ ಬೇರೆ ಹೋಗ್ತಾ ಇದ್ದಂತೆ. ಹಿಂದಿನ ದಿನ ಹೋಗಿ ಅಲ್ಲೇ ಇದ್ಬಿಟ್ಟು ಈಕೆಗೆ ಸಾವಿನ ಮೊದಲು ಒಂದು ಕರೆನೂ ಮಾಡಿಬಿಟ್ಟು ತಗ್ಲಾಕ್ಬಿಟ್ಟು ಹೋಗಿದ್ದಾನೆ. ಈಗ ಕೃಷಿ ತಾಪಂದಾಗೆ ಕುತ್ತಿಗೆಗೆ ಬಂದಿರುತ್ತೆ.
ಇವರೆಲ್ಲರನ್ನು ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಇವರ 3 ಜನರ ಬದುಕು ಒಂಥರ ತೂಗುಎಲೆಯಲ್ಲಿ ಇದೆ. ಈಗ ಅರವಿಂದ್ ರೆಡ್ಡಿಗೆ ಒಂದು ಸೇಫ್ ಗಾರ್ಡ್ ಏನು ಅಂತಂದರೆ, ನಾನು ಆಕೆ ಜೊತೆ ಬದುಕಬೇಕು ಅಂತ ಬಯಸಿದೆ, ಇವನು ಯಾರೋ ಮಧ್ಯದಲ್ಲಿ ಬಂದ, ನನಗೆ ಈ ತ್ರಿಕೋನ ಪ್ರೇಮ ಕಥೆ ಇಷ್ಟ ಆಗಿಲ್ಲ, ನಾನು ವಾಪಸ್ ಬಂದುಬಿಟ್ಟೆ. ಈಗ ಆತ ಸತ್ತಿದ್ದಾನೆ, ಸಾವಿಗೆ ಕಾರಣ ಈಕೆ ಅನ್ನಿಸ್ತಾ ಇದೆ. ಇನ್ನು ಮೇಘನ ಮತ್ತು ಮೇಘನ ಮಗ ಅವರು ನಿಜವಾದ ಅನಾಥ. ಯಾವ ಕಾಲಕ್ಕೂ ಅವರಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಗಂಡ ಅನ್ನೋನು ಹೋಗ್ಬಿಟ್ಟ, ಈಗ ಇರೋ ಆಸ್ತಿನೆಲ್ಲ ಯಾರ ಹೆಸರಲ್ಲಿ ಬರೆದುಬಿಟ್ಟು ಹೋಗಿದಾನೋ, ಇಂಥ ವಾರದಿಂದ ಅಲ್ಲೇ ಇದ್ದಾನೆ ಅಂತಂದರೆ ಒಂದಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ಬೋದು, ಅಥವಾ ಆಕೆಯ ಹೆಸರಲ್ಲಿ ಎಲ್ಲವನ್ನು ಬರೆದುಬಿಟ್ಟು ಹೋಗಿರ್ಬೋದು. ಇಂಥ ಪ್ರಕರಣಗಳಾದಾಗ ಏನಾಗುತ್ತೆ ಅಂತಂದರೆ, ಮಾನಸಿಕವಾಗಿ ನಾನು ಧೃತಿಗೆಡ್ತಾ ಇದ್ದೀನಿ, ನನಗೆ ಬದುಕೋದಾಗ ಆಗ್ತಾ ಇಲ್ಲ ಅನ್ನುವಂಥ ಲೆಕ್ಕಕ್ಕೆ ಆತ ಬರ್ತಾನೆ ಅಂತಂದರೆ ಒಂದಷ್ಟು ಕಳ್ಕೊಂಡೇ ಕೂತ್ಕೊಂಡಿರ್ತಾನೆ. ಆ ಕಳ್ಕೊಳ್ಳೋದ್ರಲ್ಲಿ ಈಕೆಯ ಪಾತ್ರನೂ ಇರ್ಬೋದು. ಹೌದು. ಯಾಕಂದರೆ ಇವ್ರುಗಳು ಐಷಾರಾಮಿ ಬದುಕಿಗೆ ಏನು ದಿನನಿತ್ಯದ ಖರ್ಚೇನು ಕಡಿಮೆ ಬರುತ್ತಾ? ಅದಕ್ಕೆ ಒಂದು ನಟಿಯರ ಹಿಂದೆನೋ ಅಥವಾ ಒಂದು ಹೆಣ್ಣಿನ ಹಿಂದೆನೋ ಸಹವಾಸಕ್ಕೆ ಬೀಳಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ರಪ್ಪ. ಬದುಕನ್ನು ಬೆಂಕಿ ಇಟ್ಕೋತೀನಿ ಅಂತಂದ್ರೆ ಹೋಗ್ಬಿಡಿ ಅತ್ಲಾಗೆ. ಫ್ಯಾಮಿಲಿ, ಆ ಮಗು, ಆ ಹೆಂಡತಿ, ಇವತ್ತು ಅವ್ರ ಮುಖ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಎಂಥ ಫ್ಯಾಮಿಲಿನ ಬಿಟ್ಟು ಹೋಗ್ಬಿಟ್ಟ ಪುಣ್ಯಾತ್ಮ ಅಂತ ಅನ್ಸುತ್ತೆ. ಯಾವುದೋ ಆಸೆಗೆ ಅರ್ಧ ಲೀಟ್ರ್ ಹಾಲಿಗೆ ಎಮ್ಮೆ ಕಟ್ಟಿದ್ನಂತೆ, ಹಂಗಾಗೋಯ್ತು ಇದಕ್ಕೆ. ಹೌದು, ಹಂಗೆ ಮಾಡಬಾರ್ದಾಗಿತ್ತು, ಮಾಡಿದ್ದಾನೆ. ನೋಡೋಣ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.